ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಹುಂಡಿ ಎಣಿಕೆ ಆಗಿದೆ. 20 ದಿನಕ್ಕೆ 3.73 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಯವರ ಒಂದು ಮಠಕ್ಕೆ ಇಷ್ಟು ದೊಡ್ಡ ಮಟ್ಟದ ಒಂದು ದೇಣಿಗೆ ಹಣ ಹರಿದು ಬಂದಿದೆ. ಯಾಕಂದರೆ ಲಕ್ಷಾಂತರ ಭಕ್ತರು ಭೇಟಿ ನೀಡಿದ್ರು. ಆ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿ ಕಾಣಿಕೆ ಹರಿದು ಬಂದಿದೆ. ಈಗ ದೇವಸ್ಥಾನಕ್ಕೆ ಕಳೆದ 20 ದಿನಗಳಲ್ಲಿ ಬರೋಬ್ಬರಿ 3 ಕೋಟಿಗೆ ಹೆಚ್ಚಿನ ಒಂದು ಆದಾಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ. 3,73,66,587 ರೂಪಾಯಿ ಕಾಣಿಕೆ ಸಂಗ್ರಹ ಆಗಿದೆ ನಿಖರವಾಗಿ ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ ಸಂಗ್ರಹವಾದಂತಹ ಒಂದು ಕಾಣಿಕೆಯಲ್ಲಿ 3,62,69,274 ರೂಪಾಯಿ ಕರೆನ್ಸಿ ನೋಟುಗಳು ಹಾಗೂ 10,97,340 ರೂಪಾಯಿ ನಾಣ್ಯಗಳು ಸಂಗ್ರಹ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 87 ಗ್ರಾಮ ಚಿನ್ನ, 910 ಗ್ರಾಮ ಬೆಳ್ಳಿಯನ್ನು ಕೂಡ ಭಕ್ತರು ಕಾಣಿಕೆಯ ರೂಪದಲ್ಲಿ ದೇವಸ್ಥಾನಕ್ಕೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂತ್ರಾಲಯದ ರಾಯರ ಮಠದಲ್ಲಿ ನಡೆಸಲಾದಂತಹ ಉಂಡಿ ಎಣಿಕೆ ಕಾರ್ಯಕ್ರಮ ಮುಕ್ತಾಯ ಕೂಡ ಆಗಿದೆ. ಅದರಲ್ಲಿ ಈ ವೇಳೆ ಮಠದ ನೂರಾರು ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದರು. ಭಜನಾ ಮಂಡಳಿಯವರು, ಸೇವಕರು ಭಾಗಿಯಾಗಿ ಎಣಿಸಿದ್ದಾರೆ. ಎಲ್ಲರೂ ಕೂಡ ಇವತ್ತು ಎಣಿಕೆ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಕೆ ಹರಿದು ಬಂದಿದೆ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಯಾವಾಗಲೂ ಕೂಡ ಭಕ್ತರು ಹೋಗ್ತಾ ಇರ್ತಾರೆ. ಆದರೆ ಕೆಲವೊಂದು ಸಮಯದಲ್ಲಿ ಜಾಸ್ತಿ ಜನ ಹೋಗ್ತಾರೆ. ವರ್ಷದಾಂತ್ಯಕ್ಕೆ ಎಣಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಹುಂಡಿಯ ಹಣವನ್ನು ಎಣಿಕೆ ಮಾಡಲಾಗುತ್ತೆ. ಏನು ಹೊಸ ವರ್ಷ ಇರೋದರಿಂದ ಮತ್ತು ಕ್ರಿಸ್ಮಸ್ಗಾಗಿ ಸಾಲು ರಜೆ ಇತ್ತು. 3-4 ದಿನ ಆಗಲೂ ಕೂಡ ಮಂತ್ರಾಲಯಕ್ಕೆ ಸಾಕಷ್ಟು ಜನ ಭಕ್ತರು ಭೇಟಿ ಕೊಟ್ಟಿದ್ದರು. ರಾಯರ ದರ್ಶನವನ್ನು ಮಾಡಿದರು. ರಾಯರ ದರ್ಶನವನ್ನು ಮಾಡಿದ ಸಂದರ್ಭದಲ್ಲಿ ಕಾಣಿಕೆಯನ್ನು ಏನು ಹಾಕಿರ್ತಾರೆ, ಕೆಲವರು ದುಡ್ಡನ್ನು ಹಾಕ್ತಾರೆ, ಕೆಲವರು ಬಂಗಾರ ಬೆಳ್ಳಿಯನ್ನು ಕೂಡ ಅರ್ಪಿಸೋದು ಉಂಟು. ಹೀಗಾಗಿ ಈ ಎಲ್ಲ ಒಂದು ದುಡ್ಡನ್ನು ಎಣಿಸಿದಾಗ, ಹುಂಡಿಯಲ್ಲಿರುವಂಥ ಹಣವನ್ನು ಎಣಿಸಿದಾಗ ಗೊತ್ತಾಗಿದೆ ಬರೀ 20 ದಿನಕ್ಕೆ ಬಂದಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಹಣ ಬಂದಿದೆ. 3.73 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ರಾಯರ ಮಠಕ್ಕೆ ಸಾಕಷ್ಟು ಜನರು ಬಂದಿತ್ತು. ಲಕ್ಷಾಂತರ ಜನರು ಬಂದಿದ್ದರು. ಆದ್ದರಿಂದಾನೇ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಿಖರವಾಗಿ 3,73,66,587 ರೂಪಾಯಿ ಕಾಣಿಕೆ ಬಂದಿದೆ. ಅದರಲ್ಲಿ ನೋಟ್ ಎಷ್ಟು, ಚಿಲ್ಲರೆ ಎಷ್ಟು ಎಲ್ಲವೂ ಕೂಡ ಡಿವೈಡ್ ಮಾಡಿದ್ದಾರೆ. ಸಾಕಷ್ಟು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು, ಭಜನಾ ಮಂಡಳಿಯವರು, ಟ್ರಸ್ಟ್ನವರು ಎಲ್ಲರೂ ಕೂಡ ಭಾಗಿಯಾಗಿ ಈ ದುಡ್ಡನ್ನು ಎಣಿಸಿದ್ದಾರೆ. ಕರೆನ್ಸಿ ನೋಟುಗಳು ಆಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಎಲ್ಲೆಲ್ಲ ಎಷ್ಟಿದೆ ಮತ್ತು ಎಷ್ಟು ಗ್ರಾಮ್ ಚಿನ್ನ ಬಂದಿದೆ, ಎಷ್ಟು ಗ್ರಾಮ್ ಬೆಳ್ಳಿ ಬಂದಿದೆ, ಅದೆಲ್ಲವನ್ನು ಕೂಡ ಲೆಕ್ಕ ಹಾಕಲಾಗಿದೆ. ಎಲ್ಲವನ್ನು ಲೆಕ್ಕ ಹಾಕಿ 20 ದಿನಕ್ಕೆ ಇಷ್ಟು ಬಂದಿದೆ ಅಂತ ಹೇಳಿ ಮಠದ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ತಿಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.